ಓಂ ಗಂ ಗಣಪತಯೇ ನಮಃ. ಭಕ್ತರ ಎಲ್ಲ ವಿಘ್ನಗಳನ್ನು ನಿವಾರಿಸುವ ಕರ್ನಾಟಕದ ಪ್ರಸಿದ್ಧ ಗಣಪತಿ ಕ್ಷೇತ್ರಗಳಲ್ಲಿ ಒಂದಾದ ಪವಿತ್ರ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಸ್ವಾಗತ. ಉಡುಪಿ ಜಿಲ್ಲೆಯ ಕುಂಭಾಶಿ ಗ್ರಾಮದಲ್ಲಿರುವ ಈ ದಿವ್ಯ ಕ್ಷೇತ್ರವು ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಅಪಾರ ಮಹಿಮೆಯನ್ನು ಹೊಂದಿದೆ. ಪ್ರಕೃತಿ ಸೌಂದರ್ಯದಿಂದ ಆವರಿಸಿರುವ ಚಿಕ್ಕ ಗುಡ್ಡದ ಮೇಲಿರುವ ಈ ದೇವಸ್ಥಾನದಲ್ಲಿ ಸ್ವಯಂಭೂ ರೂಪದಲ್ಲಿ ಪ್ರತ್ಯಕ್ಷವಾದ ಶ್ರೀ ಮಹಾಗಣಪತಿ ಭಕ್ತರ ಎಲ್ಲ ಕಷ್ಟಗಳನ್ನು ನಿವಾರಿಸುತ್ತಾನೆ ಎಂದು ನಂಬಲಾಗಿದೆ. ಅಗಸ್ತ್ಯ ಮಹರ್ಷಿಗಳ ಯಜ್ಞ ಮತ್ತು ಕುಂಭಾಸುರ ಸಂಹಾರಕ್ಕೆ ಸಂಬಂಧಿಸಿದ ದಿವ್ಯ ಘಟನೆ ನಡೆದ ಸ್ಥಳವೇ ಇಂದಿನ ಆನೆಗುಡ್ಡೆ ಕ್ಷೇತ್ರವಾಗಿದೆ. ಕರ್ನಾಟಕದ ಪ್ರಸಿದ್ಧ ಗಣಪತಿ ಕ್ಷೇತ್ರಗಳಲ್ಲಿ ಒಂದಾದ ಈ ಪವಿತ್ರ ದೇವಾಲಯದ ಇತಿಹಾಸ, ಮಹಿಮೆ ಮತ್ತು ವಿಶೇಷತೆಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಕ್ಷೇತ್ರದ ಇತಿಹಾಸ ಮಹಾಭಾರತ ಕಾಲಕ್ಕೆ ಸೇರಿದೆ ಎಂದು ಪೌರಾಣಿಕ ನಂಬಿಕೆ. ಹಿಂದೆ ಕುಂಭಾಶಿ ಪ್ರದೇಶದಲ್ಲಿ ಕುಂಭಾಸುರ ಎಂಬ ರಾಕ್ಷಸನು ವಾಸಿಸುತ್ತಿದ್ದನು. ಅವನು ತಪಸ್ಸು ಮಾಡಿ ವರ ಪಡೆದ ನಂತರ ಋಷಿಗಳನ್ನು ಕಾಡಲು ಆರಂಭಿಸಿದನು. ಯಜ್ಞ ಹೋಮಗಳನ್ನು ಹಾಳು ಮಾಡಿ ಜನರಿಗೆ ಭಯ ಉಂಟು ಮಾಡುತ್ತಿದ್ದ. ಋಷಿಗಳು ಸಂಕಷ್ಟಕ್ಕೊಳಗಾದರು. ಆ ಸಮಯದಲ್ಲಿ ಮಹರ್ಷಿ ಅಗಸ್ತ್ಯ ಇಲ್ಲಿ ತಪಸ್ಸು ಮಾಡುತ್ತಿದ್ದರು. ಆಗ ಮಹರ್ಷಿ ಅಗಸ್ತ್ಯ ಮುನಿ ಪಾಂಡವರ ಸಹಾಯ ಕೋರಿದರು. ಪಾಂಡವರಲ್ಲಿ ಒಬ್ಬನಾದ ಭೀಮನು ಕುಂಭಾಸುರನೊಂದಿಗೆ ಯುದ್ಧ ಮಾಡಿದನು. ಭೀಮನಿಗೆ ಅಪಾರ ಶಕ್ತಿ ಇದ್ದರೂ ಕುಂಭಾಸುರನಿಗೆ ವರಬಲ ಇತ್ತು. ಹೀಗಾಗಿ ಯುದ್ಧ ಬಹಳ ದಿನಗಳವರೆಗೆ ನಡೆಯಿತು. ಆಗ ಅಗಸ್ತ್ಯ ಮುನಿ ಗಣಪತಿಯಲ್ಲಿ ಪ್ರಾರ್ಥಿಸಿದರು. ಆಗ ಗಣಪತಿ ಪ್ರತ್ಯಕ್ಷನಾಗಿ ಭೀಮನಿಗೆ ಶಕ್ತಿ ನೀಡಿ ಗದೆಯನ್ನು ಕೊಟ್ಟರು. ನಂತರ ಭೀಮನು ಆ ಗದೆಯಿಂದ ಕುಂಭಾಸುರನನ್ನು ಸಂಹಾರ ಮಾಡಿದರು. ಆಗ ಕುಂಭಾಸುರ ಸಾಯುವಾಗ ಗಣಪತಿಗೆ ಪ್ರಾರ್ಥಿಸಿದನು, ನಿಮ್ಮ ಪಾದದ ಬಳಿ ಇರಲು ಆಶೀರ್ವಾದ ನೀಡಿ, ನನ್ನ ಹೆಸರು ಈ ಸ್ಥಳಕ್ಕೆ ಇರಲಿ, ನೀವು ಇಲ್ಲೇ ನೆಲೆಸಿರಿ ಎಂದು ಬೇಡಿಕೊಂಡನು. ಆಗ ಗಣಪತಿ ಒಪ್ಪಿ ಇಲ್ಲಿ ನೆಲೆಸಿದನು. ಹೀಗಾಗಿ ಈ ಸ್ಥಳಕ್ಕೆ ಕುಂಭಾಶಿ ಎಂದು ಹೆಸರು ಬಂತು. ಕುಂಭಾಸುರ ಸಂಹಾರದ ನಂತರ ಮಹರ್ಷಿ ಅಗಸ್ತ್ಯರು ಕೂಡ ಗಣಪತಿಯನ್ನು ಪ್ರಾರ್ಥನೆ ಮಾಡಿದರು, ಈ ಕ್ಷೇತ್ರದಲ್ಲಿ ಸದಾ ವಾಸಿಸಿ ಭಕ್ತರನ್ನು ಕಾಪಾಡಿ. ಆಗ ಗಣಪತಿ ಆನೆ ರೂಪದಲ್ಲಿ ದರ್ಶನ ನೀಡಿದನೆಂದು ಹೇಳಲಾಗುತ್ತದೆ. ಆ ದರ್ಶನ ನೀಡಿದ ಸ್ಥಳ ಗುಡ್ಡದ ಮೇಲೆ ಇದ್ದುದರಿಂದ ಅದಕ್ಕೆ ಆನೆಗುಡ್ಡ ವಿನಾಯಕ ಎಂದು ಹೆಸರು ಪ್ರಸಿದ್ಧವಾಯಿತು. ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನವು ಕರಾವಳಿ ಕರ್ನಾಟಕದ ಅತ್ಯಂತ ಜಾಗೃತ ಗಣಪತಿ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ಕ್ಷೇತ್ರದ ಮುಖ್ಯ ಆಕರ್ಷಣೆ ಎಂದರೆ ಗರ್ಭಗುಡಿಯಲ್ಲಿ ಪ್ರತಿಷ್ಠಿತವಾಗಿರುವ ಸ್ವಯಂಭೂ ಶ್ರೀ ವಿನಾಯಕ ಮೂರ್ತಿ. ಮೂರ್ತಿಯ ಎತ್ತರ ಸುಮಾರು 3 ಅಡಿ ಇದ್ದು ಪೀಠದ ಮೇಲೆ ಸ್ಥಾಪಿತವಾಗಿರುವುದರಿಂದ ದರ್ಶನದಲ್ಲಿ ಇನ್ನಷ್ಟು ಭವ್ಯವಾಗಿ ಕಾಣುತ್ತದೆ. ಆನೆಗುಡ್ಡೆ ವಿನಾಯಕನು ಬಾಲಗಣಪತಿ ರೂಪದಲ್ಲಿ ದರ್ಶನ ನೀಡುತ್ತಾನೆ. ಗೊಬ್ಬಾದ ದೇಹ, ಮೃದುವಾದ ಮುಖಭಾವ, ವಿಶಾಲ ಕಣ್ಣುಗಳು ಮತ್ತು ಶಾಂತಮಯ ದಿವ್ಯತೆ ಈ ಮೂರ್ತಿಯ ವಿಶೇಷ ಲಕ್ಷಣಗಳು. ಗಣಪತಿಯ ಕೈಗಳಲ್ಲಿ ಮೋದಕ, ಪಾಶ ಮತ್ತು ಅಂಕುಶದ ದಿವ್ಯ ಚಿಹ್ನೆಗಳು ಕಾಣುತ್ತವೆ. ಒಂದು ಕೈ ಅಭಯ ಹಸ್ತದಲ್ಲಿದ್ದು ಭಕ್ತರಿಗೆ ರಕ್ಷಣೆ ಮತ್ತು ಆಶೀರ್ವಾದ ನೀಡುವ ಸಂಕೇತವಾಗಿದೆ. ಈ ಸ್ವಯಂಭೂ ಗಣಪತಿಯ ದರ್ಶನ ಮಾಡಿದರೆ ವಿಘ್ನಗಳು ನಿವಾರಣೆಯಾಗುತ್ತವೆ, ಹೊಸ ಕಾರ್ಯಗಳಿಗೆ ಶುಭವಾಗುತ್ತವೆ ಎಂದು ಭಕ್ತರು ಭಾವಿಸುತ್ತಾರೆ. ಈ ವಿನಾಯಕನು ಬೆಳಗ್ಗೆ ನಿಂತಿರುವ ಗಣಪನಾಗಿ ದರ್ಶನ ನೀಡಿದರೆ ಮಧ್ಯಾಹ್ನ ಕೂತಿರುವ ಗಣಪನಾಗಿ ದರ್ಶನ ನೀಡುತ್ತಾನೆ. ಆನೆಗುಡ್ಡೆಯನ್ನು ಮುಕ್ತಿ ಸ್ಥಳ, ಮೋಕ್ಷದ ಸ್ಥಳ ಎಂದು ಕರೆಯುತ್ತಾರೆ. ಈ ಸ್ಥಳವು ವಿನಾಯಕನಿಂದ ಆಶೀರ್ವದಿಸಲ್ಪಟ್ಟಿದೆ. ಈ ಸನ್ನಿಧಿಯಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ಗಣೇಶ ಚತುರ್ಥಿಯು ಅತ್ಯಂತ ವಿಜೃಂಭಣೆಯ ಹಬ್ಬವಾಗಿದೆ. ಡಿಸೆಂಬರ್ನಲ್ಲಿ ಅಂದರೆ ಮಾರ್ಗಶಿರ ಮಾಸದ ಅವಧಿಯಲ್ಲಿ ಚಂದ್ರಮಾಸದ ರಥೋತ್ಸವವು ಸಾವಿರಾರು ಭಕ್ತರನ್ನು ಆಕರ್ಷಣೆ ಮಾಡುತ್ತದೆ. ಆನೆಗುಡ್ಡೆ ವಿನಾಯಕ ದೇವಸ್ಥಾನದಲ್ಲಿ ನಡೆಯುವ ರಂಗಪೂಜೆ, ಕಡಬು ನೈವೇದ್ಯ ಮತ್ತು ದಿನಾಲೂ ನಡೆಯುವ ಗಣಹೋಮ ಅತ್ಯಂತ ವಿಶೇಷ ಸೇವೆಯಾಗಿದೆ. ಆನೆಗುಡ್ಡೆ ದೇವಸ್ಥಾನವನ್ನು ತಲುಪುವುದು ಹೇಗೆ ಅಂದರೆ, ಈ ದೇವಸ್ಥಾನವು ಮಂಗಳೂರಿನಿಂದ 96 ಕಿಲೋಮೀಟರ್, ಕುಂದಾಪುರನಿಂದ 9 ಕಿಲೋಮೀಟರ್ ಮತ್ತು ಉಡುಪಿಯಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿದೆ. ಬಸ್ ಸೇವೆಗಳು ಲಭ್ಯವಿರುತ್ತವೆ. ಈ ಪವಿತ್ರ ಕ್ಷೇತ್ರದ ದರ್ಶನ ಎಲ್ಲರಿಗೂ ಶುಭ, ಸಿದ್ಧಿ ಮತ್ತು ಮಂಗಳ ನೀಡಲಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.